2020ನೇ ಸಾಲಿನ ಸಾರ್ವತ್ರಿಕ ಮೊದಲ ಹಂತದ ಗ್ರಾಮ ಪಂಚಾಯಿತಿ ಚುನಾವಣೆ ಡಿಸೆಂಬರ್ 22, 2020ರಂದು ನಡೆಯಲಿದ್ದು, ಬಹಿರಂಗ ಪ್ರಚಾರಕ್ಕೆ ಇಂದು ಚುನಾವಣಾ ಆಯೋಗ ಅಂತಿಮ ದಿನವನ್ನು ಗಡುವಾಗಿ ಮಾಡಿತ್ತು. ಇನ್ನು ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಸಿ. ನಾಗರಾಜ್ರವರು ನಂದುಗುಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ತಮ್ಮ ಅಭ್ಯರ್ಥಿಗಳನ್ನು ಜಯಶೀಲರನ್ನಾಗಿ ಮಾಡುವಂತೆ ಮತಯಾಚನೆ ನಡೆಸಿ, ಸಾರ್ವಜನಿಕರಲ್ಲಿ ಮತದಾನ ಮಾಡುವಾಗ ತಾವೆಲ್ಲರೂ ಮಾಸ್ಕ್ ಅನ್ನು ಧರಿಸಿ, ಸ್ಯಾನಿಟೈಸರ್ ಅನ್ನು ಬಳಸಿ, ಸ್ವಚ್ಛತೆಗೆ ಆದ್ಯತೆ ನೀಡಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು. ಜೊತೆಗೆ ಪ್ರತಿಯೊಬ್ಬರೂ ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿ ಗ್ರಾಮಗಳ ಅಭಿವೃದ್ಧಿಗೆ ಪೂರಕವಾಗಲು ಸಹಕರಿಸಬೇಕೆಂದು ಮನವಿ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ನಂದಗುಡಿ ಹೋಬಳಿಯಲ್ಲಿ ಮತಯಾಚನೆ ಮಾಡಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಸಿ. ನಾಗರಾಜ್ ಅವರು ಪ್ರತಿಯೊಬ್ಬರು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸುವಂತೆ ಮನವಿ ಮಾಡಿದರು. ನಂದಗುಡಿಯಲ್ಲಿ ಮತದಾನದ ಸಂದರ್ಭದಲ್ಲಿ 9 ಅಭ್ಯರ್ಥಿಗಳು ಗೆಲ್ಲುವ ವಿಶ್ವಾಸವಿದೆ ಎಂದು ಸಾರ್ವಜನಿಕರಿಗೆ ಅರಿವಿಸಿದರು. ಗುಡಿ ಗ್ರಾಮದಲ್ಲಿ ಪಟ್ಟೆ ಸರ್ಕಲಾಗ ನಮ್ಮ BJP ಜನತಾ ಪಾರ್ಟಿ ಅಭ್ಯರ್ಥಿಗಳು 4 ಜನ ಸ್ಪರ್ಧೆ ಮಾಡವ್ರೆ. ಒಂದು ಜನರಲ್ಲು, ಒಂದು 2A, ಒಂದು ST, ಒಂದು SC ಕ್ಯಾಂಡಿಡೇಟ್. ಈ ಸೆಕೆಂಡ್ ಸರ್ಕಲಲ್ಲಿ 3 ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ. ಅವರು ಒಬ್ಬರು 2A, ಒಬ್ಬರು SC, ಜನರಲ್, ಒಬ್ಬರು ಸಾಮಾನ್ಯ ಮಹಿಳೆ, ಒಂದು ಜನರಲ್ ಜೆಂಟ್ಸ್. ಒಂದು 3 ಅಭ್ಯರ್ಥಿಗಳು ಈ ಸೆಕೆಂಡ್ ಸರ್ಕಲಲ್ಲಿ ನಾಮಿನೇಷನ್ ಮಾಡಿ ಸ್ಪರ್ಧೆ ಮಾಡಿದ್ದಾರೆ. ಈಗ ಮತಯಾಚಲು ಈ ಗ್ರಾಮದಲ್ಲಿ ಬಂದಿದ್ದಾರೆ. ಎಲ್ಲ ಜನಗಳು MTV ನಾಗರಾಜನವರ ನೇತೃತ್ವದಲ್ಲಿ ಹೆಚ್ಚು ಅಭಿವೃದ್ಧಿ ಆಗೈತೆ. ನಿಮಗೆ ನಾವು ಗೆಲ್ಸ್ಕೊಡ್ತೀವಿ. 3 ಅಭ್ಯರ್ಥಿ ನಾವು ಗೆಲ್ಸ್ಕೊಡ್ತೀವಿ. ಫಸ್ಟ್ನೇ ಸರ್ಕಲ್ 4 ಅಭ್ಯರ್ಥಿನ ಗೆಲ್ಸ್ಕೊಡ್ತೀವಿ. 3ನೇ ಸರ್ಕಲಲ್ಲಿ 2 ಅಭ್ಯರ್ಥಿನ ಗೆಲ್ಸ್ಕೊಡ್ತೀವಿ. ನಂದಗುಡಿ ಗ್ರಾಮದಲ್ಲಿ 9 ಮೆಂಬರ್ನ ನಾವು ಗೆಲ್ಸ್ಕೊಡ್ತೀವಿ. ಡ್ರೈನೇಜ್ ಕೆಲಸ ಮಾಡಿದ್ದಾರೆ, ರೋಡ್ ಕೆಲಸ ಮಾಡಿದ್ದಾರೆ, ಲೈಟು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗೈತೆ ನಮ್ಗೆ. ಎಲ್ಲ ನಿಮ್ಮ BJP ಪಾರ್ಟಿಯ ಎಲ್ಲ 9 ಅಭ್ಯರ್ಥಿಗಳು ಕೂಡ ನಾವು ಗೆಲ್ಸ್ಕೊಡ್ತೀನಿ ಅಂತ ಎಲ್ಲ ಮನೆಗಳಲ್ಲೂ ಕೂಡ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. 100% 9 ಅಭ್ಯರ್ಥಿಗಳು ಗೆಲ್ತಾರಂತ ನಾನು ಈ ಗ್ರಾಮದ ಸೆಕೆಂಡ್ ಸರ್ಕಲ್ ಅಭ್ಯರ್ಥಿಗಳ ಮುಂದೆ ಘೋಷವಾಗಿ